ಮೈಸೂರು ನಗರದ ಆರ್ಟಿ ನಗರ ಹಾಗೂ ದಟ್ಟಗಳ್ಳಿ ಸಮೀಪದ ಅಜ್ಜಯ್ಯನ ಕೆರೆ ಮತ್ತೆ ಒತ್ತುವರಿ ಕಾಟಕ್ಕೆ ಗುರಿಯಾಗಿದೆ. ಈ ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದ ರೋಹಿಣಿ ಸಿಂಧೂರಿ ಅವರ ಅವಧಿಯಲ್ಲಿ ಕೆರೆಯ ಸಂರಕ್ಷಣೆಗೆ ಹಲವಾರು ಕ್ರಮ ಕೈಗೊಳ್ಳಲಾಗಿತ್ತು. ಆದರೆ ಇದೀಗ ಸಂರಕ್ಷಿತ ಕೆರೆಗೆ ಮತ್ತೆ ಒತ್ತುವರಿ ಭೀತಿ ಎದುರಾಗಿದೆ. ಇದು ಸ್ಥಳೀಯರ ಆತಂಕಕ್ಕೆ ಕಾರಣವಾಗಿದೆ. ಜಿಲ್ಲಾಧಿಕಾರಿಯಾಗಿದ್ದ ಸಿಂಧೂರಿ ಅವರು ಕೆರೆ ಸುತ್ತಲೂ ತಂತಿಬೇಲಿ ನಿರ್ಮಿಸಿ ಅಕ್ರಮ ಪ್ರವೇಶ ತಡೆಯಲು ಕ್ರಮ ಕೈಗೊಂಡಿದ್ದರು. ಆದರೆ ಅವರ ವರ್ಗಾವಣೆಯ ಬಳಿಕ ಕೆರೆ ಸಂರಕ್ಷಣೆ ಸಂಪೂರ್ಣ ಹಳ್ಳ ಹಿಡಿದಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಇದೀಗ ಕೆರೆ ಪ್ರದೇಶಕ್ಕೆ ಕಟ್ಟಡ ತ್ಯಾಜ್ಯ ಸುರಿದು ಹಂತವಾಗಿ ಮುಚ್ಚುವ ಹುನ್ನಾರ ನಡೆದಿದೆ. ಆ ಮೂಲಕ ಭೂ ಕಬಳಿಕೆ ನಡೆಸಲು ಲ್ಯಾಂಡ್ ಮಾಫಿಯಾ ಮುಂದಾಗಿದೆ. ಸಂಬಂಧಿಸಿದ ಅಧಿಕಾರಿಗಳ ಬೇಜವಾಬ್ದಾರಿ ಇದಕ್ಕೆ ಕಾರಣವಾಗಿದ್ದು, ಅಕ್ರಮ ಒತ್ತುವರಿಗೆ ಮೌನ ಸಹಕಾರ ನೀಡುತ್ತಿದ್ದಾರೆ ಎಂಬ ಆರೋಪ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಈ ಬಗ್ಗೆ ಹಿರಿಯ ನಾಗರಿಕರು ಹಾಗೂ ಬಡಾವಣೆ ನಿವಾಸಿಗಳು ಹಲವಾರು ಬಾರಿ ಹೋರಾಟ ನಡೆಸಿದರೂ ಯಾವುದೇ ಪರಿಣಾಮ ಕಂಡುಬಂದಿಲ್ಲ. ದಿನದಿಂದ ದಿನಕ್ಕೆ ಕೆರೆಯ ವಿಸ್ತೀರ್ಣ ಕುಗ್ಗುತ್ತಿದ್ದು ಪರಿಸರ ಹಾನಿಯ ಭೀತಿ ಹೆಚ್ಚುತ್ತಿದೆ. ನಿದ್ರೆಯಿಂದ ಎಚ್ಚೆತ್ತು ಅಧಿಕಾರಿಗಳು ಕೆರೆ ಉಳಿಸಲು ಕ್ರಮ ಕೈಗೊಳ್ಳುವರ ಅಥವಾ ಅಜ್ಜಯ್ಯನ ಕೆರೆ ಭೂಮಾಫಿಯಾಕ್ಕೆ ಬಲಿಯಾಗುವುದೇ ಎಂಬ ಪ್ರಶ್ನೆ ನಾಗರಿಕರನ್ನು ಕಾಡುತ್ತಿದೆ.